ಏನಷ್ಟು ಪ್ರೀತಿ ನಿಮಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಅಥವಾ ಪ್ರೇಮಿಗಳ ಬಗ್ಗೆ? ಪ್ರೇಮಿಗಳಿಗೆ ನನ್ನ ಬೆಂಬಲ ಇದೆ. ಪ್ರೇಮಿಗಳಿಗೆ ಬೆಂಬಲ ಇದೆ. ಪ್ರೇಮಿಗಳನ್ನು ದಿನಾಚರಣೆ ಅಂದ ತಕ್ಷಣ ಕೆಟ್ಟದಲ್ಲ, ಒಂದು ಸಂದೇಶ. ಅದೊಂದೇ ಅಲ್ಲ, ಪ್ರೇಮಿಗಳ ದಿನಾಚರಣೆಗೆ ರಜಾ ಘೋಷಣೆ ಮಾಡಿ ಅಂತ ಹೇಳಿದೆ. ಪ್ರೇಮಿಗಳ ದಿನಾಚರಣೆಗೆ ನೀವು ಈ ರೀತಿ ಪ್ರೇಮಿಗಳು ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರಕ್ಕೆ ಬಂದು ಅವರು ಅರ್ಜಿ ಹಾಕಿ ರಿಜಿಸ್ಟರ್ ಆದರೆ ಕನಿಷ್ಠ 1 ರಿಂದ 1.5 ಲಕ್ಷ ರೂಪಾಯಿ ಕೊಡಿ. ಪ್ರೇಮಿಗಳ ದಿನ ಅಂದಾಗ ನೆನಪಾಯ್ತು, ನಿಮ್ಗೆ ವ್ಯಾಲೆಂಟೈನ್ಸ್ ಡೇ ಪರವಾಗಿ ನೀವು ಯಾವಾಗ್ಲೂ ಧ್ವನಿ ಎತ್ತೀರಾ, ಯಾಕ್ರಪ್ಪ ತೊಂದರೆ ಕೊಡ್ತೀರಾ ಪ್ರೇಮಿಗಳಿಗೆ ಅಂತ. ಏನಷ್ಟು ಪ್ರೀತಿ ನಿಮಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಅಥವಾ ಪ್ರೇಮಿಗಳ ಬಗ್ಗೆ? ಪ್ರೀತಿ ನನಗೆ ಪ್ರೀತಿ ಅಂತಲಲ್ಲ ಅರ್ಥ. ಪ್ರೀತಿ ಅನ್ನುವ ಪದವೇ ಒಂದು ಅದ್ಭುತ. ಪ್ರೀತಿ ಅನ್ನೋ ಪದವೇ ಅದ್ಭುತ. ಪ್ರೀತಿ, ಪ್ರೇಮ ಇವೆಲ್ಲವೂ ಒಂದು ಒಳ್ಳೆಯ ಸಂಕೇತಗಳು. ಯಾರನ್ನೇ ಆದರೂ ಪ್ರೀತಿಯಿಂದ ಗೆಲ್ಬೋದು, ಯಾರನ್ನೇ ಆದರೂ ಒಳ್ಳೆ ಮಾತಿನಿಂದ ನಾವು ಗೆಲ್ಬೋದು. ಇವೆಲ್ಲ ಬಂದಿದೆ. ಪ್ರೀತಿ ಅನ್ನೋದು ಬರೀ ಪ್ರೇಮಿಗಳ ಒಬ್ಬ ಮನುಷ್ಯ, ಒಬ್ಬ ಹುಡುಗ ಹುಡುಗಿ ಇದೇ ಪ್ರೀತಿ ಅನ್ನಲ್ಲ. ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಪ್ರೀತಿ ಮಾಡ್ತವೆ. ನಾವು ನೋಡಬೇಕು, ಕೆಲವು ಕಡೆ ನಾವು ಮರಗಳ ಮೇಲೆ ಒಂದಕ್ಕೊಂದು ಪಕ್ಷಿಗಳು ಕೂತ್ಕೊಂಡು ಅವು ಎಷ್ಟು ಚೆನ್ನಾಗಿ ಅವೆರಡು ಕೂತ್ಕೊಂಡು ಇದು ಮಾಡ್ತವೆ ಅಂತ ಹೇಳಿದ್ರೆ, ನಮ್ಮ ದೃಷ್ಟಿನಲ್ಲಿ ಆ ಚಿತ್ರ ನೋಡಿದ್ರೆ ಅವು ಇನ್ನೊಂದು ಜೊತೆಯಲ್ಲಿರ್ತಕ್ಕಂಥ ಪಕ್ಷಿ ಜೊತೆಲಿ ಆ ಪ್ರೀತಿ ಮಾಡ್ತಕ್ಕಂಥ ನೋಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಗಿಳಿಗಳಿರ್ಬೋದು, ಪಾರಿವಾಳ ಇರ್ಬೋದು, ಕಾಗೆ ಇರ್ಬೋದು, ಎಲ್ಲವೂ ಒಂದು ರೀತಿ ಗಂಭೀರವಾಗಿ ಇದು ಮಾಡ್ತಿರುತ್ತೆ. ಸೊ ಮನುಷ್ಯ, ನಾನು ಮನುಷ್ಯರನ್ನೇ ಮದುವೆ ಮಾಡಬೇಕು ಅಂತೇನಿಲ್ಲ ಅಂತ ಹೇಳಿ ಪ್ರಾಣಿಗಳನ್ನು ಮದುವೆ ಮಾಡುವ ಮೂಲಕ ಪ್ರಾಣಿಗಳಿಗೂ ಮದುವೆಯ ಸಂಭ್ರಮ ಏನಿದೆ ಅದೇ ಸಂಭ್ರಮದಲ್ಲಿ ಪ್ರಾಣಿಗಳಿಗೂ ಮದುವೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಈ ಪ್ರೇಮಿಗಳು, ಇದು ಏನಾಗಿದೆ, ಪ್ರೇಮಿಗಳು ಅಂದಾಗ ಭಾರಿ ದಿಕ್ಕು ಎತ್ತೆತ್ತಿಗೂ ಹೋಗ್ತಾ ಇದೆ. ಪ್ರೇಮಿಗಳು ಭಾಳ ಇತ್ತೀಚಿನ ದಿನಗಳಲ್ಲಿ ನಾನು ಪ್ರೇಮಿಗಳ ಪರವಾಗಿ ಅಂದರೆ, ಅವರು ಈ ಪ್ರೇಮ ಅನ್ನುವ ಒಂದು ಮದುವೆ ಮಾಡ್ತಕ್ಕಂಥ ವ್ಯವಸ್ಥೆ ಅದು ವಿಭಿನ್ನವಾದಂಥ ಪ್ರೇಮವೇ. ಮದುವೆ ಮಾಡುವಾಗ ನಾವು ಮೊದಲು ದೊಡ್ಡವರೆಲ್ಲ ನೋಡೋಕೆ ಹೋಗ್ತೀವಿ, ಆಮೇಲೆ ಗಂಡು ಹೆಣ್ಣಿಗೆ ಇದು ಮಾಡ್ತೀವಿ. ಈಗಂತೂ 1 ತಿಂಗಳು ಗಂಡು ಹೆಣ್ಣು ಒಟ್ಟಿಗೆ ಹೋಗಿ ಏನ್ಬಿಡ್ತಾರೆ ಮದುವೆಗೂ ಮುಂಚೆ. ಈಗ ಮೊದಲು ಇದಿರಲಿಲ್ಲ. ಈಗ ಹೋಗಿ ನಿಮ್ಮ ರೌಂಡ್ ಹಾಕೊಂಡು ಎಲ್ಲೆಲ್ಲಿ ಹೋಗ್ತೀರಿ ಹೋಗಿ ಬನ್ನಿ, ನಿಮಗೆ ಹೊಂದಾಣಿಕೆ ಆಯ್ತಾ ಬಂದು ಹೇಳಿ ಮಾಡೋಣ, ಅಲ್ಲಿವರೆಗೂ ಅವಕಾಶ ಕೊಟ್ಬಿಡ್ತಾರೆ. ಹೋಗ್ತಾ ಇರ್ತಾರೆ ಎಲ್ಲ ಕಡೆ ಹೋಗಿ ಕ್ಯಾಮ್ರಾಮನ್ ಕರೆಸ್ಕೊಂಡು ಡಿಫ್ರೆಂಟ್ ಇದೆಲ್ಲ ತೆಗೆಸ್ಕೊಂಡು ಫೋಟೋಗಳ ತೆಗೆಸ್ಕೊಂಡು ಸಿನಿಮಾ ಸ್ಟೈಲು ಆ ಸ್ಟೈಲ್ ತೆಗೆಸ್ಕೊಂಡು ಬರ್ತಾ ಇದ್ದಾರೆ. ಆ ಬಂದು ಬಹಳ ವರ್ಷ ಅವರು ಚೆನ್ನಾಗಿರಬೇಕು, ಬಹಳ ವರ್ಷ ಚೆನ್ನಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಇದು ಪ್ರೇಮ ಅನ್ನೋದು ಒಂದು ರೀತಿ ಅದ್ಭುತನೂ ಹೌದು ಮತ್ತು ನೋವು ಆಗ್ತಾ ಇದೆ. ಅದ್ಭುತ ಅನಾಹುತ ಎರಡೂ ಆಗ್ತಾ ಇದೆ. ಎರಡು ಅದ್ಭುತ ಅನಾಹುತ ಎರಡೂ ಆಗ್ತಾ ಇದೆ. ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೀನಿ, ರಾತ್ರಿ ಒಂದು ರಿಸೆಪ್ಷನ್ನಲ್ಲಿ ಗಂಡು ಹೆಣ್ಣು ಅದ್ಭುತವಾಗಿರ್ತಾರೆ, ಬೆಳಿಗ್ಗೆ ತಾಳಿ ಕಟ್ಟುವಾಗ ತಾಳಿ ಕಟ್ಟಲ್ಲ ಅಂತ ಹೊರಟೋಗಿರೋದು ಎಷ್ಟೋ ಇತ್ತೀಚೆಗೆ ನೋಡಿದೆ. ಇಲ್ಲ ನಾನು ತಾಳಿ ಕಟ್ಟಲ್ಲ, ಸರಿ ಎದುರುಗಡೆ ಅವ್ನು ಬಂದಿರ್ತಾನೆ ಪ್ರೇಮಿ, ಅವನ ಜೊತೆಲಿ ಹೊರಟೋಗೋದು. ಈ ಥರ ನಾನಾ ದಿಕ್ಕಿನಲ್ಲಿ ಹೋಗಿದ್ದಾರೆ. ಮತ್ತು ಪ್ರೇಮ ಅನ್ನೋದು ನೋವಾಗಿ ಹೊಂದಾಣಿಕೆ ಆಗಲಿಲ್ಲ ಅಂತಂದರೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾರೆ, ಮಹಡಿಗಳು ನೆಗಿತಾರೆ, ಇದೆಲ್ಲ ಆಗುತ್ತೆ. ನಾನೇನು ಒಂದು ಸಂದೇಶ, ನಾನು ಏನು ಯಾಕೆ ಮಾಡ್ತೀನಿ, ಪ್ರೇಮಿಗಳಿಗೆ ನನ್ನ ಬೆಂಬಲ ಇದೆ. ಪ್ರೇಮಿಗಳಿಗೆ ಬೆಂಬಲ ಇದೆ. ಪ್ರಾಮಾಣಿಕವಾಗಿರ್ಬೇಕು ನೀವು. ಏನೋ ಯಾವುದೋ ಒಂದು ತಾತ್ಕಾಲಿಕವಾಗಿ ಪ್ರೇಮ ಮಾಡಿ
ಆ ಹುಡುಗಿಗೆ ತೊಂದರೆ ಮಾಡೋದಾಗಲಿ, ಅವಳ ಜೀವನಕ್ಕೆ ಅಪಾಯವುದಾಗಲಿ. ಯಾಕಂದರೆ ಆಕೆ ನಿನ್ನನ್ನು ನಂಬಿ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರನ್ನು ಬಿಟ್ಟು ನಿನ್ನ ಜೊತೆ ಹೋಗ್ಬಿಟ್ಟಿರ್ತಾರೆ. ಈ ಹುಡುಗರಿಗೆ ಅನ್ಯಾಯ ಮಾಡಿದ್ರೆ ಎರಡು ಅದು ಅವ್ರದ್ದು ಹುಡುಗಿ ಪ್ರಶ್ನೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಅವರು ಮೊದಲು ಜಾಸ್ತಿ ಹೆಣ್ಣು ಮಕ್ಕಳ ಥರ ಆಗ್ತಾರೆ. ಗಂಡು ಮಕ್ಕಳದು ಇದು ಇಬ್ಬರಲ್ಲೂ ಇದಿದೆ. ಇಬ್ಬರಲ್ಲೂ ಪ್ರೇಮ ಅನ್ನುವ ಒಂದು ಸಂತೋಷದಲ್ಲಿ ದುಃಖ ಅನ್ನುವ ಬ್ರಹ್ಮಾಂಡ, ತಂದೆ ತಾಯಿಗಳದು, ಮನೆಯದ್ದು, ಒಂದಲ್ಲ ಆಗ್ತದೆ. ಅದಕ್ಕೆ ಎಲ್ಲವನ್ನ ದಾಟಿ ಎಲ್ಲರ ಪ್ರೀತಿಗೂ ಪಾತ್ರರಾಗಿ ಪ್ರೇಮಿಗಳಾಗಿ, ಇದು ನಿಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಆಯಿತಾ? ಅದರಲ್ಲಿ ಪ್ರೇಮ ಮಾಡಿಬಿಟ್ಟ ನನ್ನ ಮಗಳು ಅಂದ ತಕ್ಷಣ ಮಗಳನ್ನೇ ಕೊಂದಿರೋದು ಉಂಟು, ಇತ್ತೀಚೆಗೆ ಅನೇಕ ನಡೀತಾ ಇದೆ. ಅಂಥವೆಲ್ಲ ಆಗಬಾರ್ದು, ಆ ಮಟ್ಟಕ್ಕೆ ಹೋಗಲೂಬಾರ್ದು. ಆ ದೃಷ್ಟಿಯಿಂದ ನಾನು ಸಂದೇಶವನ್ನು ಸಾರೋದಕ್ಕೆ ನಾನು ಒಬ್ಬ ಹೋರಾಟಗಾರನಾಗಿ ಸುಮಾರು ವರ್ಷಗಳ ಕಾಲ ಚಳುವಳಿ ನಡೆಸಿ ಅದ್ಭುತವಾಗಿ ಇಂಥ ಒಂದು ಪ್ರೇಮಿಗಳಿಗೆ ಅನೇಕರು, ನನಗೆ ಮುತಾಲಿಕ್ಕು ನನಗೆ ಫೋನ್ ಮಾಡಿದರು. ಮುತಾಲಿಕ್ ಪಾಪ ಅವರಲ್ಲಿದೆಲ್ಲ ವಿರೋಧ. ನನಗೆ ಫೋನ್ ಮಾಡಿದಾಗ ಹಿಡದೆ, ನಿಮಗೆ ಸಂಸಾರ ಮಾಡಿ ನಿಮಗೆ ಅನುಭವ ಇಲ್ಲ, ನಿಮ್ಗೇನಾದರೂ ಮದುವೆ ಮಾಡಿಸ್ತೀವಿ ನಾವು, ನೀವೇ ಹೆಣ್ಣಾರೋ ನೋಡಿ, ನಾವಾರೋ ನೋಡ್ತೀವಿ, ನೀವು ಬನ್ನಿ ಮದುವೆ ಮಾಡಿಸ್ತೀನಿ ಅಂತಂದೆ. ಅವನ ಮಾತು ಬಿಟ್ಬಿಟ್ಟು ನಗ ಕತ್ಬಿಟ್ಟಿದ್ದೆ, ಹಿಂಗೆಲ್ಲ ಕತ್ಬಿಟ್ರಿ ಅಂತ. ಸೊ ಏನಾಗುತ್ತೆ ಅಂದರೆ, ಇದು ಪ್ರೇಮಿಗಳನ್ನು ದಿನಾಚರಣೆ ಅಂದ ತಕ್ಷಣ ಕೆಟ್ಟದಲ್ಲ, ಒಂದು ಸಂದೇಶ. ಅದೊಂದೇ ಅಲ್ಲ, ಪ್ರೇಮಿಗಳ ದಿನಾಚರಣೆಗೆ ರಜಾ ಘೋಷಣೆ ಮಾಡಿ ಅಂತ ಹೇಳಿದೆ. ಪ್ರೇಮಿಗಳ ದಿನಾಚರಣೆಗೆ ನೀವು ಈ ರೀತಿ ಪ್ರೇಮಿಗಳು ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರಕ್ಕೆ ಬಂದು ಅವರು ಅರ್ಜಿ ಹಾಕಿ ರಿಜಿಸ್ಟರ್ ಆದರೆ ಕನಿಷ್ಠ 1 ರಿಂದ 1.5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತೀನಿ. ಅವತ್ತಿನ ದಿನ ಕೊಡಿ, ಅವತ್ತಿನ ದಿನ ಅಂದು ಸ್ಪಾಟ್ ಕೊಡಿ. ಆವಾಗ ಏನಾಗುತ್ತೆ ಅಂದರೆ ಅದಕ್ಕೊಂದು ರೂಪನೂ ಬರುತ್ತೆ, ಒಳ್ಳೆಯದಾಗುತ್ತೆ. ಅದರಿಂದ ಪ್ರೇಮಿಗಳ ದಿನಾಚರಣೆ ಯಾರಿಗೂ ಕೆಟ್ಟದ್ದಾಗಬಾರ್ದು, ಒಳ್ಳೆಯದಾಗಬೇಕು ಅನ್ನುವ ಒಳ್ಳೆಯ ಸಂದೇಶ. ಅದು ಒಂದು ರೀತಿ ಚಳುವಳಿನೇ. ಅದು ಪ್ರೇಮಿಗಳ ದಿನಾಚರಣೆ, ಪ್ರೇಮಿಗಳಿಗೆ ಬೆಂಬಲ ಕೊಡು, ಅದೊಂದು ರೀತಿ ಚಳುವಳಿನೇ. ಆ ದೃಷ್ಟಿಯಿಂದ ನಾನು ಇದಕ್ಕೊಂದು ರೂಪ ಕೊಟ್ಟು, ಇದಕ್ಕೊಂದು ವಿಶೇಷ ಮಾಡಿ, ಅದಕ್ಕೆ ಪ್ರಾಣಿಗಳ ಮದುವೆ ಮಾಡಿ, ಆ ರೂಪದಲ್ಲಿ ಮೆರವಣಿಗೆ ಮಾಡಿ, ಎಲ್ಲರಿಗೂ ಗುಲಾಬಿ ಹೂವನ್ನು ಕೊಡೋ ಮೂಲಕ ಒಂದು ಹೊಸ ಶಕ್ತಿಯನ್ನು ತಂದಿದೆ. ಸೂಪರ್. ಬೀಟ್ ಪ್ಲಸ್ ಕರ್ನಾಟಕ.